ಹೊತ್ತು ಮೂಡೋಕ್ಕೂ ಮುಂಚೆ ನಾನಿವತ್ತು ನಮ್ಮ ಜಮೀನಲ್ಲಿದ್ದೆ. ಯಾಕಪ್ಪ ಅಂತಂದರೆ ನೀವಿಲ್ಲಿ ನೋಡ್ತಾ ಇರೋ ಕಲ್ಲಂಗಡಿ ಪ್ಲಾಂಟೇಷನ್ಗೆ ಇವಾಗ 12 ಡೇಸ್ ಆಗಿದೆ. ಹಾಗಾಗಿ ಇದಕ್ಕೆ ಟ್ರಂಚಿಂಗ್ ಕೊಡಬೇಕು. ಆ್ಯಕ್ಚುಲಿ ಇದಕ್ಕೆ ವೆಂಚೂರಿನಲ್ಲೇ ಔಷಧಿನ ಎಳಿಸ್ತಿದ್ವಿ, ಬಟ್ ಮಳೆ ಜಾಸ್ತಿ ಆಗಿರೋದ್ರಿಂದ ಆ ಕೆಲಸ ಬೇಡ ಅಂದ್ಬಿಟ್ಟು ನಾನು ಈ ಕ್ಯಾನಲ್ಲಿ ನನ್ನ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಈ ಟ್ರಂಚಿಂಗ್ನಲ್ಲಿ ನಾನು 19 ಮತ್ತು ರ್ಯಾಪಿಡ್ ಗ್ರೋನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಹೊರಟಿದ್ದೆ. ನಾಳೆ ಫಂಕ್ಷನಿಗೆ ಬೇಕಿರೋ ಥಿಂಗ್ಸ್ನ ನಾನು ಇವತ್ತೇ ತರೋಣ ಅಂದ್ಬಿಟ್ಟು ನಾನು ಹೊರಟೆ. ನಾವು ಅಲ್ಲಿಗೆ ಹೋದಂಗೆ ನಾವು ಫಸ್ಟು ತೊಗೊಂಡಿದ್ದೆ ಈ ಸೇಬನ್ನ ತೊಗೊಂಡು ಫಸ್ಟಿಗೆ ನಾವು ಗಾಡಿಗೆ ಲೋಡ್ ಮಾಡ್ಕೊಂಡ್ವಿ. ಅದಾದಮೇಲೆ ನಾವು ಹೊರಟಿದ್ದೆ ಎಲೆಂಗಡಿ ಕಡೆ. ಅಲ್ಲಿ ಹೋಗ್ಬಿಟ್ಟು ಒಂದಷ್ಟು ಈ ವೀಳ್ಯದೆಲೆನ ತೊಗೊಂಡ್ವಿ. ಅವರಂತೂ ಇದನ್ನು ಸಖತ್ತಾಗಿ ಮಡಿತಾಯಿದ್ರು. ನಾವು ಒಂದೆರಡನ್ನ ಕಟ್ಟನ್ನ ಕವಳಿಗೆ ಹಾಕೋದು ಅಂದ್ರೆ ತಡ್ಸಾಡ್ತಾ ಇರ್ತೀವಿ, ಅಂಥದ್ರಲ್ಲಿ ಇವ್ರು ತುಂಬಾ ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ರು. ಈ ಕೆಲಸನ ಮುಗಿಸ್ಕೊಂಡು ನಾವು ಮನೆಗೆ ಬಂದಾಗ ನಮ್ಗೆ ಇನ್ನೊಂದು ಕೆಲಸ ಕಾದಿತ್ತು. ಅದೇನಪ್ಪ ಅಂತ ಅಂದರೆ ನೆನ್ನೆ ಮಾಡಿರೋ ಬೂಂದಿ ಪ್ಯಾಕೆಟ್ಗಳು, ಅದ್ರ ಜೊತೆಗೆ ನಾವು ತಂದಿರೋ ವೀಳ್ಯದೆಲೆ ಎಲ್ಲನೂ ಪ್ಯಾಕ್ ಮಾಡೋದಾಗಿತ್ತು. ಅದಾದಮೇಲೆ ನಾವು ಹೊರಟಿದ್ದೆ ಈ ನಮ್ಮ ಪಟಾಕಿಗಳನ್ನ ನಾಳೆಗೆ ಬೇಕಾಗಿರೋದ್ರಂಗೆ ಫೋಟೋಶೂಟ್ ಮಾಡಿಸೋಣ ಅಂತ ನಮ್ಮ ಆರಾಧ್ಯ ದೇವ ಮಂಟಿಕಮ್ಮ ತಾಯಿ ಟೆಂಪಲ್ ಹತ್ರ ಹೋದ್ವಿ. ಈ ನಮ್ಮ ಗೊಂಬೆಗಳು ಫೋಟೋಶೂಟ್ ಮಾಡಿಸೋದ್ರೊಳಗೆ ನಮಗಂತೂ ಸಾಕಾಗೋಯ್ತು. ಅಂದ್ರೂ ಬರೋದು ಬಂದಾಗಿದೆ, ಒಂದು 4 ಫೋಟೋಶೂಟ್ನ ಮಾಡೇ ಬಿಡೋಣ ಅಂದ್ಬಿಟ್ಟು ಹೆಂಗೋ ಕಷ್ಟ ಬಿದ್ದು ಒಂದು 4 ಫೋಟೋಗಳನ್ನ ತೊಗೊಂಡ್ವಿ. ಅಲ್ಲಿಂದ ನಾವು ಇವ್ರ ಕೆಲಸನ ಮುಗಿಸಿ ನಾವು ಮನೆಗೆ ಬಂದಾಗ ನಮ್ಗೆ ಇನ್ನೊಂದು ಕೆಲಸ ಕಾದಿತ್ತು. ಅದೇನಪ್ಪ ಅಂತಂದರೆ ಪ್ಯಾಕ್ ಮಾಡಿರೋ ಈ ಥಿಂಗ್ಸ್ನೆಲ್ಲ ನಮ್ಮ ಗಾಡಿಗೆ ಹಾಕ್ಕೊಂಡು ಚೌಟ್ರಿಗೆ ಹೋಗೋದಾಗಿತ್ತು. ಹಾಗೆ ಇವತ್ತೀಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.